ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ, ಸಪ್ತಮ ಸ್ತೋತ್ರದಲ್ಲಿ 4ನೇ ಶ್ಲೋಕ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಃ ಧ್ಯಾಯಂತಿ ವಿಷ್ಣುಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನ ಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಃ ಧ್ಯಾಯಂತಿ ವಿಷ್ಣುಂ ಋಷಯಃ ಯದಪಾಂಗಲೇಶಂ ಆಶ್ರಿತ್ಯ ಯಾನ್ ಅಪಿ ಸಮೇತ್ಯ ನ ಯಾತಿ ದುಃಖಂ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಯಾನ್ ಋಷೀನ್ ಸಮೇತ್ಯಾಪಿ ಆಶ್ರಿತ್ಯಾಪಿ ಜನಃ ದುಃಖಂ ನ ಯಾತಿ. ಯಾವ ಋಷಿಗಳನ್ನ ಆಶ್ರಯಿಸಿದರೂ ಕೂಡ ಜನರು ದುಃಖವನ್ನ ಪಡೆಯೋದಿಲ್ಲ. ಅಂತಹ ದೊಡ್ಡ ಸ್ಥಾನ ಋಷಿಗಳದ್ದು ಅಂತ. ಅಂದ್ರೆ ಮನುಷ್ಯರಿಗಿಂತ ಚಕ್ರವರ್ತಿಗಳಿಗಿಂತ ಉತ್ತಮರಾಗಿರತಕ್ಕವರು ಋಷಿಗಳು. ಅವರೇ ಸ್ವರೂಪ ಗುರುಗಳು ಅಂತಾನೆ ಹೇಳ್ತಾರೆ. ಮನುಷ್ಯೋತ್ತಮರಿಗೆ ಋಷಿಗಳೇ ಸ್ವರೂಪ ಉಪದೇಶ ಮಾಡುವ ಗುರುಗಳು ಅಂತ. ಅದರಿಂದ ಅಂತಹ ಋಷಿಗಳ ಒಂದು ಸೇವೆಯನ್ನ ಮಾಡಿ ಜನರು ತಮ್ಮ ದುಃಖವನ್ನ ಕಳ್ಕೋತಾರೆ. ಬರ್ತದೆ ನೋಡಿ, ಶ್ರಾವಣ ಮಾಸದಲ್ಲಿ ಉಪಕರ್ಮ ಮಾಡ್ತೀವಿ, ಋಷಿಗಳ ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ. ಇನ್ನು ಸ್ತ್ರೀಯರು ಅವರು ಋಷಿ ಪಂಚಮಿ ದಿವಸ ವಿಶೇಷವಾಗಿ ಋಷಿಗಳನ್ನ ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ಮತ್ತೆ ಪ್ರತಿ ದಿವಸ ಬ್ರಹ್ಮಯಜ್ಞದಲ್ಲಿ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ ಅಂತ ಋಷಿಯಜ್ಞ ಇದೆ, ಅವಶ್ಯ ಮಾಡಬೇಕಾದದ್ದು. ಅದರಿಂದ ಈ ರೀತಿಯಾಗಿ ಋಷಿಗಳ ಒಂದು ಸ್ಥಾನಮಾನ ಅದು ಭಾರಿ ದೊಡ್ಡದು. ಅದರಿಂದ ನಮಗೆ ಬರತಕ್ಕ ದುಃಖಗಳನ್ನ ಕಳೆದುಕೊಳ್ಳೋದಕ್ಕೆ ಋಷಿಗಳನ್ನ ಆಶ್ರಯಿಸಬೇಕು ಅಂತ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಅವರನ್ನ ನೆಗ್ಲೆಕ್ಟ್ ಮಾಡುವಂತೆ ಇಲ್ಲ. ಎಲ್ಲರನ್ನು ಬೈಪಾಸ್ ಮಾಡಿ ಡೈರೆಕ್ಟ್ ಆಗಿ ನಾನು ದೇವರು ಅಂತ ಹೋಗ್ತೇನೆ ಅಂದ್ರೆ ದೇವರು ಮೆಚ್ಚೋದಿಲ್ಲ. ಇವ್ರ ಮುಖಾಂತರನೇ ಹೋಗಬೇಕು. ಅದರಿಂದ ಯಾವ ಋಷಿಗಳನ್ನ ಆಶ್ರಯಿಸಿ ಜನರು ತಮ್ಮ ದುಃಖವನ್ನ ಕಳ್ಕೋತಾರೆ. ಕಿಮು ನಾರಾಯಣೋ ಆಶ್ರಿತ್ಯ. ಋಷಿಗಳನ್ನ ಆಶ್ರಯಿಸಿದರೆ ದುಃಖಾದಿಗಳು ಹೋಗುತ್ತದೆ ಅಂದ್ರೆ ಇನ್ನು ಲಕ್ಷ್ಮೀನಾರಾಯಣನ ಆಶ್ರಯಿಸಿದರೆ ದುಃಖ ಹೋಗ್ತದೆ ಅಂತ ಇನ್ನೇನ್ ಹೇಳೋದು. ಇತ್ಯಪಿ ಶಬ್ದೇನ ಸೂಚಿತ. ಆ ಅಪಿ ಶಬ್ದದಿಂದ ಅದನ್ನ ಹೇಳ್ತಾರೆ. ತೇ ಋಷಯ ಅಂತ ಋಷಿಗಳು ನೋಡಿ. ಹಿಂದಿನ ಶ್ಲೋಕದಲ್ಲಿ ದೇವತೆಗಳ ಬಗ್ಗೆ ಹೇಳಿದ್ರು. ಎಲ್ಲರಿಂದೂ ಪೂಜ್ಯರಾದ ದೇವರು, ಅವರಿಗೆ ಅಂತಹ ಸಾಮರ್ಥ್ಯ ಬಂದದ್ದು ಲಕ್ಷ್ಮಿಯ ಕಟಾಕ್ಷದಿಂದ. ಅದೇ ತರ ಇಲ್ಲಿ ಋಷಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲಾ ಋಷಿಗಳನ್ನ ವೈಷ್ಣವರು, ಅಪರೋಕ್ಷ ಜ್ಞಾನಿಗಳು ಎಲ್ಲರೂ ಕೂಡ, ಅವರನ್ನ ಪೂಜೆ ಮಾಡಿದ್ರೆ ನಮ್ಮ ದುಃಖ ಪರಿಹಾರ ಆಗ್ತದೆ. ಅಂತ ಋಷಿಗಳಿಗೆ ಆ ಸಾಮರ್ಥ್ಯ ಹೇಗೆ ಬಂತು ಹಾಗೆ ಅಂದ್ರೆ ಯದಪಾಂಗಲೇಶಂ, ಆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ, ಒಂದು ಸಣ್ಣ ಕುಡಿನೋಟದಿಂದ ಬಂದಿರತಕ್ಕ ಒಂದು ಅನುಗ್ರಹದ ಬಲ ಅದು. ಅದರಿಂದ ಆ ಋಷಿಗಳಿಗೆ ಆ ಸಾಮರ್ಥ್ಯ ಬಂತು. ಬಂದವರೇನಾದರೂ ಷಡ್ವರ್ಗ ನಿಗ್ರಹ ಸಮಸ್ತ ದೋಷಾಃ ಷಣ್ಣಾಂ ಕಾಮಾದೀನಾಂ ವರ್ಗ. ಷಡ್ವರ್ಗ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಮನುಷ್ಯರಲ್ಲಿ ಇರತಕ್ಕ 6 ದೋಷಗಳು. ಅದನ್ನ ಮೀರಿ ಇರ್ತಾರೆ ಅವರು. ಆ ಋಷಿಗಳು ಅದನ್ನೆಲ್ಲ ಮೀರ್ತಾರೆ. ಅದು ಹೇಗೆ ಸಾಧ್ಯವಾಗ್ತದೆ ಹಾಗೆಂದ್ರೆ ನಿಗ್ರಹ ಅಂದ್ರೆ ವಿಜಯ ಅಂತ ಕರೀತಾರೆ ನೋಡಿ. ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ಮೇಲೆ ವಿಜಯ ಮಾಡ್ತಾರೆ ಅವರು. ಅದರಿಂದ ನಿರಸ್ತಾಹ ನಿರಾಕೃತಾಹ ಸಮಸ್ತ ದೋಷಾಹ. ಅದರಿಂದ ಎಲ್ಲಾ ದೋಷಗಳು ಹೋಗಿ ಪೂತರು, ಪವಿತ್ರರಾಗಿದ್ದಾರೆ ಆ ಋಷಿಗಳು. ಪವಿತ್ರರಾಗಿದ್ದಾರೆ. ಭಾಗವತದಲ್ಲಿ ವಿಶೇಷವಾಗಿ ಋಷಿಗಳನ್ನು ಕೊಂಡಾಡ್ತಾನೆ ಕೃಷ್ಣ ಪರಮಾತ್ಮ ಸ್ವತಃ ತಾನೆ. ಕಾಮಾದಿ ಪ್ರಯುಕ್ತ ದುರ್ವಿಷಯಾಹ ಅಸತ್ಯಾದಿ ಸಮಸ್ತ ದೋಷಾಹ. ಕಾಮಾದಿ ದೋಷಗಳೂ ಇಲ್ಲ, ಅಸತ್ಯಾದಿ ನಿಮಿತ್ತಗಳಿಂದ ಅಯಥಾರ್ಥ ಜ್ಞಾನದಿಂದ ಬರತಕ್ಕ ದೋಷಗಳು ಅವರಲ್ಲಿ ಇರಲ್ಲ. ಅದರಿಂದ ವಿಷ್ಣುಂ ಧ್ಯಾಯಂತಿ, ಆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವನ್ನ ಪಡೆದು ಇಂದ್ರಿಯಗಳ ಮೇಲೆ ಜಯವನ್ನ ಸಾಧಿಸ್ತಾರೆ. ಯಥಾರ್ಥ ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ. ಅದರಿಂದ ವಿಷ್ಣುವನ್ನು ಕೂಡ ಅವರು ಧ್ಯಾನ ಮಾಡ್ತಾರೆ ಅಂತ ಅದರಿಂದ ಲಕ್ಷ್ಮಿಯ ಅನುಗ್ರಹ ಪಡೆದ ಋಷಿಗಳಿಗೆ ಇಂಥ ಸಾಮರ್ಥ್ಯ ಇದೆ ಅಂದ್ರೆ ಆ ಲಕ್ಷ್ಮಿಗೆ ಆ ಸಾಮರ್ಥ್ಯ ಹೇಗೆ ಬಂತು ಹಾಗೆಂದ್ರೆ ಅಜಿತನಾಮಕ ಪರಮಾತ್ಮನ ಕಣ್ಣಿನ ನೋಟದಿಂದ. ಅಪಾಂಗಲೇಶಂ ಶ್ರೀರೇತ್ ಕಟಾಕ್ಷ ಬಲವತಿ, ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಲಕ್ಷ್ಮೀದೇವಿ ಇಂತಹ ಸಾಮರ್ಥ್ಯವನ್ನ ಪಡೆದವರು ಆಗಿದ್ದಾರೆ ಅಂತ
ಅಂತಹ ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರ. ನೋಡಿ ಎಲ್ಲಿಂದ ಬಂತು ನೋಡಿ. ಮನುಷ್ಯರಿಗಿಂತ ಉತ್ತಮರು ಋಷಿಗಳು, ಅವರಿಗಿಂತ ಉತ್ತಮರು ದೇವತೆಗಳು, ಅವರಿಗಿಂತ ಉತ್ತಮರು ಲಕ್ಷ್ಮಿ, ಅವರಿಗಿಂತ ಉತ್ತಮರು ನಾರಾಯಣ. ಅಂತ ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರ. ಹಾಗೆಂತ ಇಲ್ಲಿ ಋಷಯ ಹಾಗೆಂದ್ರೆ ವೇದ ಮಂತ್ರ ದ್ರಷ್ಟಾರಹ ಅಂತ ಕೊಡ್ತಾರೆ. ಋಷಜ್ಞಾನೇ ಧಾತುವಿನಿಂದ ಬಂದದ್ದು. ಋಷಿಗಳು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಪರಮಾತ್ಮನ ತತ್ವಜ್ಞಾನವನ್ನ ಚೆನ್ನಾಗಿ ಪಡ್ಕೊಂಡವರು ಅಂತ ಅರ್ಥ. ವೇದ ಮಂತ್ರಗಳನ್ನ ಕಾಣ್ತಾರೆ ಅವರು. ಅದನ್ನೇ ಹೇಳ್ತಾ ಇದ್ದು ಸ್ಮೃತಿ ವಾಕ್ಯ ಹೇಳ್ತಾ ಇದ್ದಾರೆ. ಏನ ಯದ್ ಋಷಿಗಣಾಃ ದೃಷ್ಟಂ ಸಿದ್ಧಿ ಪ್ರಾಪ್ತಾಃ ಚ ಏನ ವೈ ಮಂತ್ರೇನ ತಸ್ಯ ತತ್ಪ್ರೋಕ್ತಂ ಋಷಿಭಾವಸ್ಸ ಉಚ್ಯತೆ. ಏನ ಯದ್ ಋಷಿನ ದೃಷ್ಟಂ, ಆ ವಾಕ್ಯಗಳನ್ನ ನೋಡ್ತಾರೆ, ವೇದ ವಾಕ್ಯಗಳನ್ನ ನೋಡ್ತಾರೆ ಅವರು. ಅದರಿಂದ ಸಿದ್ಧಿ ಪ್ರಾಪ್ತಾಹ, ಯಾರಿಂದ ಸಿದ್ಧಿಗಳು, ಅಣಿಮಾ ಮಹಿಮಾ ಇತ್ಯಾದಿ ಅಷ್ಟ ಸಿದ್ಧಿಗಳು ಅಂತ ಇದೆ. ಅಂತಹ ಸಿದ್ಧಿಗಳನ್ನೆಲ್ಲ ಪಡೆದವರು. ಮಂತ್ರೇನ ತಸ್ಯ ತತ್ಪ್ರೋಕ್ತಂ, ಅವ್ರು ಹೇಳಿದ್ದೇ ಅದೆಲ್ಲವೂ ಮಂತ್ರ ಆಗ್ತದೆ. ವೇದ ಮಂತ್ರಗಳು ತಮ್ಮ ಶಿಷ್ಯರಿಗೆಲ್ಲ ಉಪದೇಶ ಮಾಡ್ತಾರೆ. ಅಂತಹ ಮಂತ್ರ ಉಪದೇಶವನ್ನ ಮಾಡತಕ್ಕ ಅವರು ಋಷಿಭಾವವನ್ನು ಹೊಂದುತ್ತಾರೆ. ಹಾಗೆ ಅಂತ ಎಲ್ಲರೂ ಮಾಡ್ಬೋದಲ್ಲ ಅಂದ್ರೆ ಎಲ್ಲರೂ ಮಾಡಕ್ ಬರೋದಿಲ್ಲ. ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ, ವಿಂಶಲ್ಲಕ್ಷಣತೋ ಅನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ಯೇವ ಯಂ ಪಶ್ಯೇತ್ ಸವೇದೋ ಜ್ಞಾನದರ್ಶನಾತ್. 32 ಲಕ್ಷಣ ಹೇಳ್ತಾರೆ. ಪರಮಾತ್ಮನಲ್ಲಿ 32 ಸಲ್ಲಕ್ಷಣಗಳು ಇದೆ. ಸಾಮುದ್ರಿಕ ಲಕ್ಷಣ ಅಂತ ಹೇಳ್ತಾರೆ. ಶರೀರದಲ್ಲಿ ಇರತಕ್ಕ ಲಕ್ಷಣ ಸಲ್ಲಕ್ಷಣ 32. ಹಾಗೆ ಅವಲಕ್ಷಣ ಅದು ಇದೆ. ಸಲ್ಲಕ್ಷಣ 32. ಅಂತ 32ರಲ್ಲಿ ಋಷಿಗಳಿಗೆ ಎಷ್ಟಿರುತ್ತದೆ ಅದು ತಾರತಮ್ಯ ಪ್ರಕಾರ ಇರುತ್ತದೆ. ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. 20ಗಿಂತ ಕಡಿಮೆ ಇರಬಾರ್ದಂತೆ. 20, 21 ಆ ತರ 20ಕ್ಕೆ ಮೇಲೆ ಇರುತ್ತದೆ. ಅಂತವರನ್ನ ಋಷಿಗಳು ಎಂದು ಕರೀತಾರೆ. ವಿಂಶಲ್ ಲಕ್ಷಣತೋ ಅನೂನಃ, ಮತ್ತು ಅವರು ಹೇಗಿರ್ತಾರೆ, ತಪಸ್ವಿಗಳಾಗಿ ಇರುತ್ತಾರೆ. ಮತ್ತು ಬಹುವೇದವಿತ್, ಅನೇಕ ವೇದಗಳನ್ನ ತಿಳ್ಕೊಂಡಿರ್ತಾರೆ, ವೇದ ಶಾಖೆಗಳನ್ನ ತಿಳ್ಕೊಂಡಿರ್ತಾರೆ. ಮತ್ತು ವೇದ ಇತ್ಯೇವ ಎಂ ಪಶ್ಯೇತ್, ಅವರು ಜಪ ಮಾಡ್ತಾ ಅವರಿಗೆ ವೇದ ಮಂತ್ರಗಳು ಕಣ್ಣು ಮುಂದೆ ಬರುತ್ತದೆ. ಅದನ್ನ ಅವ್ರು ಏನಂತ ನೋಡ್ತಾರೆ, ಇದು ವೇದವಾಕ್ಯ ಅಂತಾನೆ ನೋಡ್ತಾರೆ. ಯದ್ಯಪಿ ವೇದವಾಕ್ಯ ನಿತ್ಯ, ಅದು ಯಾರು ರಚನೆ ಮಾಡಿದ್ದಲ್ಲ. ಅವರ ಗುರುಗಳು ಅನೇಕ ಬಾರಿ ಹೇಳಿರ್ತಾರೆ, ಆವೃತ್ತಿ ಮಾಡಿರ್ತಾರೆ. ಅದರಿಂದ ಆ ಮಂತ್ರಗಳನ್ನ ಕಾಣುವ ಒಂದು ಭಾಗ್ಯ ಅವರಿಗೆ ಸಿಗ್ತದೆ. ಆ ರೀತಿಯಾಗಿ ಆ ಮಂತ್ರ, ವೇದ ಮಂತ್ರ ಅಂತಾನೆ ಅದನ್ನ ಕಾಣ್ತಾರೆ ಅವರು. ಕಂಡು ಅದನ್ನ ಶಿಷ್ಯರಿಗೆ, ಈಗ ಉದಾಹರಣೆಗೆ ಗಾಯತ್ರಿ ಮಂತ್ರ ಇದೆ, ವಿಶ್ವಾಮಿತ್ರರು ಕಂಡ್ರು ಅದನ್ನ. ವಿಶ್ವಾಮಿತ್ರರು ತಪಸ್ ಮಾಡಿ ಕಂಡ್ರು. ಅದಕ್ಕೆ ಮೊದಲು ಇದ್ದಿಲ್ವಾ ಹಾಗೆಂದ್ರೆ, ವಿಶ್ವಾಮಿತ್ರರಿಗೆ ಹುಟ್ಟು ಇದೆ, ಅದಕ್ಕೆ ಮುಂಚೆ ಇದ್ದಿಲ್ವಾ ಹಾಗೆಂದ್ರೆ, ಅದಕ್ಕೆ ಮುಂಚೆ ಗಾಯತ್ರಿ ಮಂತ್ರ ಇತ್ತು. ಮತ್ತೆ ವಿಶ್ವಾಮಿತ್ರರು ಮಾಡಿದ್ದೇನೋ, ಆ ಮಂತ್ರವನ್ನ ಕಂಡು ಅದನ್ನ ಉಪದೇಶ ಮಾಡಿದ್ರು ಹಾಗೆ ಅಂತ ಅರ್ಥ. ಅದಕ್ಕೆ ಮುಂಚೆ ಇದ್ದ ಗಾಯತ್ರಿ ಅಂದ್ರೆ ಬ್ರಹ್ಮ ಗಾಯತ್ರಿ ಇತ್ಯಾದಿ ಗಾಯತ್ರಿಗಳು ಅದು ನಿತ್ಯವಾಗಿ ಲೋಕದಲ್ಲಿ ಪ್ರಚಲಿತವಾಗಿ ಇತ್ತು ಹಾಗೆ ಅಂತ ಇಟ್ಕೋಬೇಕು. ಈ ರೀತಿಯಾಗಿ ಅವರೇನ್ ಕಾಣ್ತಾರೆ ಅದು ವೇದ ಮಂತ್ರ ಅಂತಾನೆ ಕಾಣ್ತಾರೆ. ಅದು ಯಥಾರ್ಥ ಜ್ಞಾನ ಉಳ್ಳವರಾದ್ದರಿಂದ ಅವರಲ್ಲಿ ತಪ್ಪು ತಿಳುವಳಿಕೆ ಎಂಬುದು ಇಲ್ಲ ಹಾಗೆ ಅಂತ. ಇನ್ನು ಅವರಲ್ಲಿ ಏನಾದ್ರು ತಪ್ಪು ತಿಳುವಳಿಕೆ ಕಂಡ್ರೆ, ಗೌತಮರದೆಲ್ಲ ನೋಡ್ತೀವಿ, ಅವರದೆಲ್ಲ ಪ್ರಾರಬ್ಧ ನಿಮಿತ್ತ, ಅಸುರಾವೇಶ ನಿಮಿತ್ತ ಇತ್ಯಾದಿಗಳಿಂದ ವಿರುದ್ಧ ಜ್ಞಾನ ಬರುತ್ತದೆ ಹೊರತು ಸ್ವಾಭಾವಿಕವಾಗಿ ಅವರಿಗೆಲ್ಲ ಶುದ್ಧ ಜ್ಞಾನವೇ ಇರುತ್ತದೆ. ಮತ್ತು ಸಾಧನೆ ಮಾಡಿದರಿಂದಲೂ ಕೂಡ ಅವರಿಗೆ ಶುದ್ಧ ಜ್ಞಾನವೇ ಇರುತ್ತದೆ. ಇಲ್ಲೊಂದು ಅಲ್ಲಿ ಒಂದು ಅವರು ಅಸತ್ಕರ್ಮಗಳನ್ನ ಮಾಡಿದ್ದು ಕಂಡು ಬರುತ್ತದೆ. ಇದು ಋಷಿಗಳ ಲಕ್ಷಣ ಹಾಗೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಿದ್ದಾರೆ. ಮತ್ತು ಅವರು ಹೇಗಾಗಿರ್ತಾರೆ, ವಿಶ್ವಾಮಿತ್ರಾದಯೋವ ಸಾಮಾನ್ಯತಃ ಅಪರೋಕ್ಷ ಜ್ಞಾನಿನೋವ, ಅವರು ಸಾಮಾನ್ಯವಾಗಿ ಅಪರೋಕ್ಷ ಜ್ಞಾನಿಗಳೇ ಆಗಿರ್ತಾರೆ. ವೀತರಾಗ ಭಯಕ್ರೋಧ, ಕಾಮಕ್ರೋಧಾದಿಗಳನ್ನೆಲ್ಲ ಮೀರಿದವರಾಗಿ ಸ್ಥಿತದೀಹಿ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಇರ್ತಾರೆ ಹಾಗೆ. ಮನುಸ್ಮೃತಿಯಲ್ಲೂ ಕೂಡ ಇದು ನೋಡಿ, ಋಷಯ ಸಂಯತಾತ್ಮನಃ ಹಾಗೆ ಅಂತ ಹೇಳ್ತಾರೆ. ಋಷಿಗಳು ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡಿ ಇಟ್ಟುಕೊಂಡವರು ಹಾಗೆ ಅಂತ. ಈ ರೀತಿಯಾಗಿ ಋಷಿಗಳ ವಿಚಾರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂತಹ ಋಷಿಗಳು ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಅವರನ್ನ ನಂಬಿದ ಶಿಷ್ಯರಿಗೆ ಜ್ಞಾನ ಉಪದೇಶ ಮಾಡಿ ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ಒಟ್ಟು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.